ನಮಸ್ಕಾರ. ಮಹಾಕುಂಭ ಮೇಳವು ಕೇವಲ ಒಂದು ಕಾರ್ಯಕ್ರಮ ಅಲ್ಲ, ಅದು ನಮ್ಮ ದೇಶದ ಪರಂಪರೆಯೂ ಆಗಿದೆ. ಈ ಮಹಾಮೇಳಕ್ಕೆ ಸಂಬಂಧಪಟ್ಟಂತೆ ಹಲವು ನಿಗೂಢತೆಗಳಿವೆ. ಇನ್ನು ಈ ವರದಿಯಲ್ಲಿ ಮಹಾಕುಂಭ ಮೇಳ ಮೊದಲ ಬಾರಿಗೆ ನಡೆದದ್ದು ಯಾವಾಗ, ಅದರ ಇತಿಹಾಸ ಏನು ಎಂಬುದನ್ನು ತಿಳಿದುಕೊಳ್ಳೋಣ. ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಭಾಗವಹಿಸುತ್ತಾರೆ. 2025ರ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ ಆಯೋಜನೆಗೊಂಡಿದೆ. ಜನವರಿ 13ರಿಂದ ಪ್ರಾರಂಭವಾಗಿದ್ದು ಮುಂದಿನ 45 ದಿನಗಳ ಕಾಲ ಅದ್ದೂರಿಯಾಗಿ ಮಹಾಕುಂಭ ಮೇಳ ನಡೆಯಲಿದೆ. ಈ ಮಹಾಕುಂಭವು ಪುಷ್ಯ ಮಾಸದ ಹುಣ್ಣಿಮೆಯ ದಿನದಂದು ಪ್ರಾರಂಭವಾಗಿ ಮಹಾಶಿವರಾತ್ರಿ ಅಂದರೆ ಫೆಬ್ರವರಿ 26ರಂದು ಕೊನೆಗೊಳ್ಳುತ್ತೆ. ಹಿಂದೂ ಗ್ರಂಥಗಳಲ್ಲಿ ಕುಂಭಮೇಳವನ್ನ ಅಮರತ್ವದ ಜಾತ್ರೆ ಅಂತ ಕರೆಯಲಾಗುತ್ತೆ. ಅದಕ್ಕಾಗಿಯೇ ಕುಂಭಮೇಳದ ಸಮಯದಲ್ಲಿ ಲಕ್ಷಾಂತರ ಭಕ್ತರು ತಮ್ಮ ಆತ್ಮವನ್ನ ಶುದ್ಧೀಕರಿಸಲು ಈ ಪವಿತ್ರ ಸ್ಥಳದಲ್ಲಿ ಸ್ನಾನ ಮಾಡಲು ಬರ್ತಾರೆ. ಪ್ರಪಂಚದಾದ್ಯಂತ ಸಂತರು ಭಕ್ತರು ನಂಬಿಕೆಯ ಸ್ನಾನ ಮಾಡ್ತಾರೆ. ಕುಂಭಮೇಳದಲ್ಲಿ ಅಮೃತ ಸ್ನಾನಕ್ಕೆ ವಿಶೇಷ ಮಹತ್ವವಿದೆ. ಆದ್ದರಿಂದ ಮೊದಲ ಮಹಾಕುಂಭವನ್ನ ಎಲ್ಲಿ ನಡೆಸಲಾಯಿತು, ಅದಕ್ಕೆ ಸಂಬಂಧಿಸಿದ ಆಸಕ್ತಿದಾಯಕ ಸಂಗತಿಗಳು ಇಲ್ಲಿವೆ. ಮಹಾಕುಂಭದ ಇತಿಹಾಸ ಬಹಳ ಹಳೆಯದು. ಕೆಲವು ಗ್ರಂಥಗಳ ಪ್ರಕಾರ ಮೊದಲ ಕುಂಭಮೇಳ ಸತ್ಯಯುಗದಲ್ಲಿ ನಡೆಯಿತು. ಶಂಕರಾಚಾರ್ಯರಿಂದ ಪ್ರಾರಂಭವಾಯಿತು ಅನ್ನುವುದು ನಂಬಿಕೆ. ಸಮುದ್ರ ಮಂಥನದ ಉದ್ಯಾನದಲ್ಲಿ ಕುಂಭಮೇಳವನ್ನ ಪ್ರಾರಂಭಿಸಲಾಯಿತು ಅಂತ ಕೆಲವರು ನಂಬ್ತಾರೆ. ಕುಂಭದ ಸಂಪ್ರದಾಯ ಸಾವಿರಾರು ವರ್ಷಗಳ ಹಿಂದಿನದು. ಮಹಾಕುಂಭದ ಐತಿಹಾಸಿಕ ಉಲ್ಲೇಖ ಪ್ರಾಚೀನ ಶಾಸನಗಳಲ್ಲಿಯೂ ಕಂಡುಬರುತ್ತೆ. ಕ್ರಿಸ್ತಪೂರ್ವ 600ರಲ್ಲಿ ಬೌದ್ಧ ಬರಹಗಳಲ್ಲಿ ನದಿ ಜಾತ್ರೆಗಳ ಉಪಸ್ಥಿತಿಯ ಪುರಾವೆಗಳಿವೆ. ಹಿಂದೂ ಧರ್ಮದಲ್ಲಿ ಗಂಗಾ ನದಿಯ ಮಹತ್ವ ಎಲ್ಲರಿಗೂ ತಿಳಿದಿದೆ. ಆದರೆ ಕ್ಷಿಪ್ರಾ ನದಿಯನ್ನ ವಿಷ್ಣುವಿನ ವರಾಹ ಅವತಾರದಲ್ಲಿ ಅವರ ಹೃದಯದಿಂದ ಉದ್ಭವಿಸಿದೆ ಅಂತ ನಂಬಲಾಗುತ್ತೆ. ಗೋದಾವರಿಯನ್ನ ದಕ್ಷಿಣದ ಗಂಗಾ ಅಂತ ಕರೆಯಲಾಗುತ್ತೆ. ಹೌದು, ಮಹಾಕುಂಭಮೇಳ ಕುಂಭಮೇಳದ ದಿನಾಂಕವನ್ನ ನಿಗದಿ ಮಾಡುವುದು ಕೂಡ ಕುತೂಹಲದ ಸಂಗತಿ. ಗುರು ಸೂರ್ಯ ಚಂದ್ರರ ಸ್ಥಾನವನ್ನ ಗಣನೆಗೆ ತೆಗೆದುಕೊಂಡು ರಾಶಿ ಚಕ್ರಗಳ ಚಿಹ್ನೆಯನ್ನ ಗಮನದಲ್ಲಿಟ್ಟುಕೊಂಡು ಕುಂಭಮೇಳವನ್ನ ನಡೆಸೋದಕ್ಕೆ ತೀರ್ಮಾನ ಮಾಡಲಾಗುತ್ತೆ. ಗುರು ಸೂರ್ಯನ ಸುತ್ತ ಒಂದು ಸುತ್ತು ಬರಲು 12 ವರ್ಷ ತೆಗೆದುಕೊಳ್ಳುತ್ತೆ ಅನ್ನೋದು ನಂಬಿಕೆ. ಆದ್ದರಿಂದ ಕುಂಭಮೇಳವನ್ನ 12 ವರ್ಷಗಳ ಅವಧಿಯಲ್ಲಿ 4 ಬಾರಿ ಆಚರಣೆ ಮಾಡಲಾಗುತ್ತೆ. ಸಮುದ್ರ ಮಂಥನದ ಸಮಯದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಅಮೃತ ಪಾತ್ರೆಗಾಗಿ ಕಾದಾಡುತ್ತಿದ್ದಾಗ ಇಂದ್ರನ ಮಗ ಜಯಂತನು ಅಮೃತ ಪಾತ್ರೆಯೊಂದಿಗೆ ಓಡಿ ಹೋದನು. ಕಲಶವನ್ನ ತೆಗೆದುಕೊಳ್ಳಲು ರಾಕ್ಷಸರು ಅವನ ಹಿಂದೆ ಓಡಿದ್ರು. ಈ ಸಮಯದಲ್ಲಿ ರಾಕ್ಷಸರು ಮತ್ತು ದೇವತೆಗಳ ನಡುವೆ ಯುದ್ಧ ನಡೆಯಿತು. ಜಯಂತ ಅಮೃತ ಕಲಶದೊಂದಿಗೆ ಓಡಿ ಹೋದಾಗ ಅಮೃತ ಕಲಶದ ಕೆಲವು ಹನಿಗಳು ಇಂದು ಮಹಾಕುಂಭ ಆಯೋಜಿಸಿರುವ 4 ಸ್ಥಳಗಳ ಮೇಲೆ ಬಿದ್ದುವು. ಅಂದಿನಿಂದ ಕುಂಭಮೇಳವನ್ನ ಪ್ರಯಾಗ್ರಾಜ್, ಉಜ್ಜಯಿನಿ, ನಾಸಿಕ್, ಹರಿದ್ವಾರದಲ್ಲಿ ಆಯೋಜಿಸಲಾಗುತ್ತೆ ಅನ್ನೋದು ನಂಬಿಕೆ. ಮಹಾಕುಂಭಮೇಳದಲ್ಲಿ ಲಕ್ಷಾಂತರ ಭಕ್ತರು ಪಾಲ್ಗೊಳ್ತಾರೆ. ಕೆಲವರು ಪಾಪಗಳನ್ನು ತೊಳೆದುಕೊಳ್ಳಲು ನದಿಯಲ್ಲಿ ಪುಣ್ಯ ಸ್ನಾನ ಮಾಡಲು ಮಾತ್ರ ಆಗಮಿಸ್ತಾರೆ. ಆದರೆ ಕಲ್ಪವಾಸಿ ಎಂದು ಕರೆಯಲ್ಪಡುವವರು ನದಿ ತೀರದಲ್ಲಿಯೇ ಉಳಿದುಕೊಳ್ತಾರೆ. ದೈನಂದಿನ ಜೀವನದ ಹೋರಾಟದಿಂದ ವಿಶ್ರಾಂತಿ ಪಡೆಯಲು ಮತ್ತು ಆಧ್ಯಾತ್ಮಿಕ ಶ್ರೇಯಸ್ಸನ್ನು ಸಂಪಾದಿಸುವುದಕ್ಕೆ ಹಲವರು ಇಲ್ಲಿ ವಿವಿಧ ರೀತಿಯ ದಾನಗಳನ್ನು ನೀಡುತ್ತಾರೆ. 12ನೇ ಶತಮಾನದಿಂದ ಕುಂಭಮೇಳ ರಾಜ ಮನೆತನದ ಪ್ರೋತ್ಸಾಹದ ಮೂಲಕ ನಡೀತಾ ಇತ್ತು. ಸ್ವಾತಂತ್ರ್ಯ ಸಂಗ್ರಾಮದ ಬಳಿಕ 1954ರಲ್ಲಿ ಮೊದಲ ಕುಂಭಮೇಳವನ್ನು ಆಯೋಜಿಸಲಾಗಿತ್ತು. ಪವಿತ್ರ ನದಿಗಳ ತಟದಲ್ಲಿ ಸ್ನಾನಘಟ್ಟ, ದೇವಾಲಯಗಳು ಅಭಿವೃದ್ಧಿಗೊಳ್ಳುತ್ತಿದ್ದಂತೆಯೇ ಕುಂಭಮೇಳಗಳು ಜನಾಕರ್ಷಣೆಯನ್ನ ಗಳಿಸಿದ್ವು. ಪೌರಾಣಿಕ ಹಿನ್ನೆಲೆಯ ಹೊರತಾಗಿ ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ಮೌರ್ಯ, ಗುಪ್ತರ ಆಡಳಿತದಲ್ಲಿ ಕುಂಭಮೇಳ ನಡೆದಿರೋ ಬಗ್ಗೆ ದಾಖಲೆಗಳಿವೆ.
ಇನ್ನು ಮೊಘಲರ ಆಡಳಿತದಲ್ಲೂ ಕುಂಭಮೇಳ ನಡೀತಾ ಇತ್ತು. ಇನ್ನು ಬ್ರಿಟಿಷ್ ಆಡಳಿತದಲ್ಲೂ ಕೂಡ ಈ ಉತ್ಸವಕ್ಕೆ ಪ್ರೋತ್ಸಾಹ ನೀಡಲಾಗಿತ್ತು. ಇನ್ನು 8ನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರು ಕುಂಭಮೇಳದಲ್ಲಿ ಹೆಚ್ಚು ಸಾಧು ಸಂತರು ಒಟ್ಟಾಗಿ ಪಾಲ್ಗೊಳ್ಳುವಂತೆ ಪ್ರಮುಖ ಪಾತ್ರ ವಹಿಸಿದ್ರು ಅಂತ ಹೇಳಲಾಗುತ್ತೆ. 1947ರಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಸರ್ಕಾರವೇ ಕುಂಭಮೇಳವನ್ನ ಆಯೋಜಿಸ್ತಾ ಇದೆ. ಕುಂಭಮೇಳದಲ್ಲಿ ಸಾಧು ಸಂತರ 13 ಅಖಾಡಗಳು ಸಕ್ರಿಯವಾಗಿ ಭಾಗವಹಿಸುತ್ತೆ. ನಾಗಸಾಧುಗಳು, ಅಘೋರಿಗಳು ಸೇರಿದಂತೆ ದೇಶದಾದ್ಯಂತ ವಿವಿಧ ರಾಜ್ಯಗಳ ಸಾಧು ಸಂತರು ಈ ಕುಂಭಮೇಳದಲ್ಲಿ ಭಾಗವಹಿಸುವುದು ವಿಶೇಷ. ಪೌರಾಣಿಕ ಹಿನ್ನೆಲೆಯ ಜೊತೆಗೆ ಐತಿಹಾಸಿಕ ಹಿನ್ನೆಲೆ ಇರುವ ಈ ಕುಂಭಮೇಳ ತನ್ನದೇ ಪಾವಿತ್ರ್ಯತೆಯನ್ನು ಹೊಂದಿದೆ. ಅನಾದಿ ಕಾಲದಿಂದಲೂ ಈ ಕುಂಭಮೇಳ ತನ್ನದೇ ಆದಂತಹ ವಿಶೇಷತೆಯನ್ನು ಹೊಂದಿದೆ. ಈ ಆಚರಣೆಯನ್ನು ಉಳಿಸಿಕೊಂಡು ಬಂದಿರುವ ಧರ್ಮ ಪಾಲಕರೇ ನಿಜಕ್ಕೂ ಧನ್ಯರು. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.